ಸಸ್ಪೆಂಡ್ ಮಾಡಿ ಧಿಕ್ಕಾರ ಜಂಟಿ ಸರ್ವೆ ಕೋಲಾರ ತಾಲೂಕು ಉತ್ತೂರು ಹೋಬಳಿ ಶಿಳಿಂಗಿರಿಯಿಂದ ಅಬ್ನಿವರೆಗೂ 1941 ನೋಟಿಫಿಕೇಷನ್ ಪ್ರಕಾರ 409 ಎಕರೆ 35 ಗುಂಟೆ ಜಮೀನಿದೆ. ಈ ಸಂಬಂಧ ಜಂಟಿ ಸರ್ವೆ ನಡಿಬೇಕು ಅಂತೇಳಿ ನಾವು ಈಗಾಗಲೇ ಆಗ್ರಹ ಮಾಡಿದ್ವಿ. ಅದರಂತೆ ತಹಸೀಲ್ದಾರ್ರವರು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದು ಆದೇಶ ಮಾಡಿದರು. ಕಂದಾಯ ಇಲಾಖೆ ಮತ್ತು ಭೂಮಾಪನ ಇಲಾಖೆಯವರು ಮತ್ತು ರೈತರನ್ನು ಒಳಗೊಂಡಂತೆ ಅರಣ್ಯ ಇಲಾಖೆಯವರನ್ನು ಒಳಗೊಂಡಂತೆ ಜಂಟಿ ಸರ್ವೆ ಮಾಡಿ ಮುಗಿಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ಜಂಟಿ ಸರ್ವೆ ಮುಗಿದಿದೆ. ಜಂಟಿ ಸರ್ವೆ ಮುಗಿದು ಸುಮಾರು ಒಂದು 2-3 ತಿಂಗಳಾಗಿದೆ. ನಕ್ಷೆ ತಯಾರಾಗಿದೆ. ನಕ್ಷೆಯನ್ನು ರಿಲೀಸ್ ಮಾಡೋದಕ್ಕೆ ಇವರು ಹಿಂದು ಮುಂದೆ ನೋಡ್ತಾ ಇದ್ದಾರೆ. ಯಾಕಂದರೆ ಇದು ಸರ್ಕಾರಿ ಗೋಮಾಳ ಜಮೀನಾಗಿದ್ದು ಯಾವುದೇ ರೈತರಿಗೆ ಇಲ್ಲಿರ್ತಕ್ಕಂಥ ಹಿಡುವಳಿ ಜಮೀನುಗಳು ಅರಣ್ಯ ಇಲಾಖೆಗೆ ಒಳಗೊಂಡಿರೋದಿಲ್ಲ. ಆದ್ದರಿಂದ ಈಗ ಈ ನಕ್ಷೆಯನ್ನು ಬಿಡುಗಡೆ ಮಾಡಿದರೆ ಅರಣ್ಯ ಇಲಾಖೆಯವ್ರಿಗೆ ಏನು ತೊಂದರೆ ಆಗ್ತದೋ ಅನ್ನೋ ಉದ್ದೇಶದಿಂದ ಇವರೇನನ್ನು ಇಟ್ಕೊಂಡಿದ್ದಾರೋ ಏನೋ ನಮಗೆ ಗೊತ್ತಿಲ್ಲ. ಆದ್ದರಿಂದ ನಾವು ಇವತ್ತು ಬಂದಿರೋದೇನಪ್ಪ, ಜಂಟಿ ಸರ್ವೆ ನಕ್ಷೆಯನ್ನು ಬಿಡುಗಡೆ ಮಾಡಿ ಅಂತ ಒಂದೇ ಒಂದು ಒಕ್ಕಲಿನಿಂದ ಇವತ್ತು ಎಲ್ಲ ರೈತರು ಈ ಒಂದು ಜಂಟಿ ಸರ್ವೆ ನಕ್ಷೆಗೋಸ್ಕರ ನಾವು ಇವತ್ತು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀರಿ. ತಹಸೀಲ್ದಾರ್ ಮೇಡಮ್ ಬಂದು ನೋಡಿದ್ದಾರೆ. ನಾವೊಂದು ಪರೀಕ್ಷೆ ಮಾಡ್ತೀನಿ, ಅದನ್ನೆಲ್ಲ ವೀಕ್ಷಣೆ ಮಾಡ್ತೀನಿ, ಅದನ್ನೆಲ್ಲ ಪರಿಶೀಲನೆ ಮಾಡ್ತೀನಿ ಅಂತ ಕೊಡ್ತಾ ಇದ್ದಾರೆ, ಹೇಳಿದ್ದಾರೆ. ಆದರೆ ಜಂಟಿ ಸರ್ವೆ ನಕ್ಷೆ ಸರ್ಕಾರಿ ಗೋಮಾಳ ಜಮೀನಾಗಿರೋದ್ರಿಂದ ಮತ್ತು ಅದು ನೋಟಿಫಿಕೇಷನ್ನಲ್ಲಿ ಏನು ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವ ವಹಿಸ್ಕೊಂಡಿರೋದ್ರಿಂದ ತಾವು ಜಂಟಿ ಸರ್ವೆ ಕರೆಕ್ಟಾಗಿದೆ, ದಯವಿಟ್ಟು ರಿಲೀಸ್ ಮಾಡಿ. ಆ ರಿಲೀಸ್ ಮಾಡೋವರೆಗೂ ನಾವು ಅನಿರ್ದಿಷ್ಟ ಕಾಲ ಮುಂದಿನ ದಿನಗಳಲ್ಲಿ ನಾವು ಮುಂದುವರಿಸ್ತೀವಿ. ಆದ್ದರಿಂದ ಇವತ್ತು ನೀವು ದಿನಾಂಕ ಕೊಡೋವರೆಗೂ ನಾವು ಬಿಡೋದಿಲ್ಲ. ನಾವು ಜಂಟಿ ಸರ್ವೆ ನಕ್ಷೆ ಆಗೋವರೆಗೂ ನಾವು ಅದನ್ನು ರಿಲೀಸ್ ಮಾಡೋವರೆಗೂ ನಾವು ಅನಿರ್ದಿಷ್ಟ ಕಾಲ ನಾವು ಮುಷ್ಕರ ಮಾಡೇ ಮಾಡ್ತೀವಿ ಅನ್ನೋ ಉದ್ದೇಶದಿಂದ ನಾವು ಇವತ್ತು ಧರಣಿ ಕೂತ್ಕೊಂಡಿದ್ದೀವಿ ಸರ್.